ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ಇವತ್ತು ಈಸಿ ಸಿಂಪಲ್ ಆ್ಯಂಡ್ ಹೆಲ್ದಿಯಸ್ಟ್ ಯಮ್ಮಿಯಸ್ಟ್ ರೆಸಿಪಿ ಮಕ್ಕಳಿಗೆ ಯಾವುದು ಅಂತ ಹೇಳೋದಾದರೆ ಆಲೂ ಪರಾಟ. ಎಸ್, ವೆರಿ ಈಸಿ, 5 to 10 ಮಿನಿಟ್ಸಲ್ಲಿ ಈ ಆಲೂ ಪರಾಟ ರೆಡಿ ಆಗುತ್ತೆ. 6 ತಿಂಗಳಿಂದ ಮಕ್ಕಳಿಗೆ ನಾವು ಸಾಲಿಡ್ನ ಶುರು ಮಾಡಿದ್ದೀವಿ ಅಂತಂದರೆ ಗೋಧಿನ ಮಕ್ಕಳ ಡಯೆಟಲ್ಲಿ ಇನ್ಕ್ಲೂಡ್ ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ಆಲೂಗೆಡ್ಡೆ ಸಹ ತುಂಬ ಜನಕ್ಕೆ ಮೆತ್ತಿದೆ, ಆಲೂಗೆಡ್ಡೆ ಕೊಟ್ಟರೆ ಮಕ್ಕಳಿಗೆ ವಾಯು ಆಗುತ್ತೆ ಅಂತ. ಆ ರೀತಿ ಏನೂ ಇಲ್ಲ. ಈ ಎರಡು ಕಾಂಬಿನೇಷನ್ ಇಸ್ ಅ ವೆರಿ ರಿಚ್ ಕಾಂಬಿನೇಷನ್. ಏನೇನೆಲ್ಲ ಬೇಕು ಈ ಆಲೂ ಪರಾಟಾಗೆ ಅಂತ ಹೇಳೋದಾದರೆ, 1 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ದೊಡ್ಡ ಗಾತ್ರದ ಆಲೂಗೆಡ್ಡೆನ ಬೇಯಿಸ್ಕೊಂಡು ಅದನ್ನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಜೀರಿಗೆ ಒಳ್ಳೆ ಅರೋಮಾ ಕೊಡುತ್ತೆ. ಅದಾದಮೇಲೆ ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗರಂ ಮಸಾಲ. ಜಾಸ್ತಿ ಮಸಾಲ ಏನೂ ಇಲ್ಲ, ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಆ್ಯಂಡ್ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಮಕ್ಕಳಿಗೆ ಒಳ್ಳೆಯದು. ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಮೊದಲಿಗೆ ಗೋಧಿ ಹಿಟ್ಟಿಗೆ ನಾನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಆಲೂಗೆಡ್ಡೆನ ಹಾಕ್ತಾ ಇದ್ದೀನಿ. ಎಷ್ಟು ಆಲೂಗೆಡ್ಡೆ ತೊಗೊಳ್ಬೇಕು ಅಂತಂದರೆ, ಒಂದು ಮೀಡಿಯಮ್ ಗಾತ್ರದ ಆಲೂಗೆಡ್ಡೆನ ನಾನು ತೊಗೊಂಡಿದ್ದೆ. ನಿಮಗೆ ಕ್ವಾಂಟಿಟಿ ಹೆಚ್ಚು ಬೇಕಿದ್ರೆ ನೀವು ಆಲೂಗೆಡ್ಡೆನ ಇನ್ಕ್ರೀಸ್ ಮಾಡ್ಕೋಬೋದು, ಅಂತಂದರೆ ಬೇಯಿಸ್ಕೊಳ್ಳೋದನ್ನು ಜಾಸ್ತಿ ಬೇಯಿಸ್ಕೊಳ್ಬಹುದು. ನಾನು ಇದಕ್ಕೆ 1 ಮಾತ್ರ ತೊಗೊಂಡಿದ್ದೀನಿ. 2 ಹಾಕ್ಕೊಂಡು ಅದಾದಮೇಲೆ ನಾವು ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಬೇಕು. ಮೊದಲಿಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ, ಅದಾದಮೇಲೆ ಉಪ್ಪು ಮತ್ತು ಗರಂ ಮಸಾಲ. ಗರಂ ಮಸಾಲ ಯಾಕೆ ಹಾಕಬೇಕು ಅಂತಂದರೆ, ಗರಂ ಮಸಾಲಾನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಟೇಸ್ಟ್ ಬಡ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಅಂತಂದರೆ ಕೊರಿಯಾಂಡರ್ ಲೀವ್ಸ್. ಈ ಕೊರಿಯಾಂಡರ್ ಲೀವ್ಸ್ನ ಮಕ್ಕಳಿಗೆ ಕೊಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ನಾನು ಎಲ್ಲ ವೀಡಿಯೋಸಲ್ಲೂ ಹೇಳಿದ್ದೀನಿ. ಅಂತಂದರೆ ಮಕ್ಕಳಿಗೆ ರಕ್ತಹೀನತೆ ಇದ್ದರೆ, ಮಕ್ಕಳಿಗೆ ರಕ್ತ ಕಡಿಮೆ ಇದೆ ಅಂತಂದರೆ ಈ ಕೊರಿಯಾಂಡರ್ ಲೀವ್ಸ್ ಮಕ್ಕಳಿಗೆ ರಕ್ತ ಹೆಚ್ಚಿಸುತ್ತೆ. ಆ್ಯಂಡ್ ಫೈನಲಿ ನೀರನ್ನ ಹಾಕ್ಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನನಗೆ ಮೋಸ್ಟ್ ಆಫ್ ದ ಟೈಮ್ ಕೈಯಲ್ಲಿ ಮಿಕ್ಸ್ ಮಾಡೋದೇ ತುಂಬ ಕಂಫರ್ಟಬಲ್ ಅನಿಸುತ್ತೆ. ಏನಕ್ಕಂತಂದರೆ ಬೇಗ ಆಗುತ್ತೆ ಆ್ಯಂಡ್ ಯಾವುದೇ ರೀತಿ ಲಮ್ಸ್ ಇರೋದಿಲ್ಲ. ಕ್ಲೀನಾಗಿ ನಾನು ಮಿಕ್ಸ್ ಮಾಡಿಕೊಂಡೆ. ಈ ಒಂದು ಬ್ಯಾಟರ್ನ ಅಂತಂದರೆ ಹಿಟ್ಟನ್ನು ಯಾವ ಕನ್ಸಿಸ್ಟೆನ್ಸಿ ಬರಬೇಕು ಅಂತಂದರೆ, ದೋಸೆ ಹಿಟ್ಟಷ್ಟು ತೆಳು ಬೇಡ, ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕಾಗುತ್ತೆ. ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು. ಎಲ್ಲ ಲಮ್ಸ್ನೆಲ್ಲ ನಾನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ, ಅದಾದಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಅದನ್ನೇ ಮಾಡಿ. ಆ್ಯಂಡ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಕೈಯಲ್ಲಿ ನಾನು ಫಸ್ಟು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನು ಸೌಟಲ್ಲಿ ಇಷ್ಟು ನನಗೆ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ. ನೀವು ಇದನ್ನು ಇದೇ ಕನ್ಸಿಸ್ಟೆನ್ಸಿನ ನೀವು ಟ್ರೈ ಮಾಡಬಹುದು. ಮಿಕ್ಸ್ ಎಲ್ಲ ಆದಮೇಲೆ ನೀವು 5 to 10 ಮಿನಿಟ್ಸ್ ಇದನ್ನು ರೆಸ್ಟಿಂಗಿಗೆ ಬಿಡ್ಬೋದು. ಈ ಒಂದು ಬ್ಯಾಟರ್ನ ರೆಸ್ಟಿಂಗಿಗೆ ಬಿಟ್ಟರೆ ಚೆನ್ನಾಗಿ ಬರುತ್ತೆ ಆಲೂ ಪರಾಟ. ನಾನು 5 to 10 ಮಿನಿಟ್ಸ್ ಇದನ್ನು ರೆಸ್ಟಿಂಗಿಗೆ ಬಿಟ್ಟಿದ್ದೆ. ಈ ಆಲೂ ಪರಾಟನ ಮಕ್ಕಳಿಗೆ ಕೊಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಮಕ್ಕಳಿಗೆ ಗೋಧಿ ಕೊಟ್ಟರೆ ತುಂಬ ಎನರ್ಜಿ ಕೊಡುತ್ತೆ. ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಇದೆ ಅಂತ ಅಂದಾಗ್ಲೂ ಸಹ ನೀವು ಗೋಧಿನ ಮಕ್ಕಳಿಗೆ ಕೊಡಬಹುದು. 6 ತಿಂಗಳಿಂದನೇ ನಾವು ಮಕ್ಕಳಿಗೆ ಗೋಧಿನ ಶುರು ಮಾಡ್ಬೋದು. ಪ್ಯಾನ್ನ ಬಿಸಿಗಿಟ್ಟು ಅದಕ್ಕೆ ತುಪ್ಪ ಹಾಕ್ಕೊಳ್ಬೇಕು. ಎಸ್, ತುಪ್ಪನ ಎಲ್ಲ ಇಂಗ್ರೀಡಿಯೆಂಟ್ಸ್ಗೂ ಮಕ್ಕಳಿಗೆ ಯೂಸ್ ಮಾಡೋದ್ರಿಂದ, ಎಲ್ಲ ಡಿಶಸ್ಗೆ ಯೂಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ತುಪ್ಪದಿಂದ ಕೋಲ್ಡ್ ಆಗಲ್ಲ. ನಾನು ಪ್ರತಿಯೊಂದು ವೀಡಿಯೋಸಲ್ಲೂ ಸ್ಟ್ರೆಸ್ ಮಾಡ್ತೀನಿ, ತುಪ್ಪದಿಂದ ಕೋಲ್ಡ್ ಆಗಲ್ಲ. ತುಪ್ಪ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಚೈಲ್ಡ್ಸ್ ಡಯಟ್. ಕಾಯ್ದಾಯಿತು, ತುಪ್ಪನೂ ಹಾಕಾಯಿತು. ಈಗ ಬ್ಯಾಟರ್ನ ನಾನು ಹಾಕ್ಕೊಂಡು ಈ ರೀತಿ ಸ್ಲೈಟಾಗಿ ಜಸ್ಟ್ ಈಗ ಪ್ಯಾಟ್ ಮಾಡ್ಕೊಳ್ತಿದ್ದೀನಿ. ಇದನ್ನು ನಾವು ತುಂಬ ಹರಿಬಾರ್ದು ಅಂತಂದರೆ, ಜಾಸ್ತಿ ಅಗಲ ಮಾಡಬಾರ್ದು. ಏನಕ್ಕಂತಂದರೆ ಇದನ್ನು ನಾವು ಪರಾಟ ರೀತಿ ಕೊಡ್ತಾಯಿದ್ವಿ. ಇಟ್ಸ್ ನಾಟ್ ಕಂಪ್ಲೀಟ್ಲಿ ದೋಸೆ ರೀತಿ ಅಲ್ಲ ಇದು. ಅದಕ್ಕೋಸ್ಕರ ಜಾಸ್ತಿ ನಾನು ಹರಡಿಲ್ಲ. ಎಷ್ಟು ಒಂದು ಸೌಟ್ ಎಷ್ಟು ಹಾಕಿದ್ನೋ ಅಷ್ಟೇ ಸುಮ್ಮನೆ ಹಿಂಗೆ ಟ್ಯಾಪ್ ಮಾಡಿದ್ದೀನಿ. ಅದ್ರ ಮೇಲೂ ಸಹ ತುಪ್ಪ ಹಾಕ್ಕೊಳ್ಬಹುದು. ನಾನು ಹಾಕಿದ್ದೀನಿ ತುಪ್ಪನ. ಇದಕ್ಕೆ ಆಲೂಗೆಡ್ಡೆನ ಆ್ಯಡ್ ಮಾಡೋದ್ರಿಂದ ಆಲೂಗೆಡ್ಡೆಯಲ್ಲಿ ಇರುವಂತಹ ಎನರ್ಜಿ ಮಕ್ಕಳಿಗೆ ತುಂಬ ಒಳ್ಳೆಯದು. 6 ಮಂತ್ಸ್ ಆದಮೇಲೆ ಮಕ್ಕಳು ಒಂದು ಕಡೆ ಎಲ್ಲಿರ್ತಾರೆ, ಕೂತ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ, ಅಂಬೆಗಾಲಿಡೋದಕ್ಕೆ ಶುರು ಮಾಡ್ತಾರೆ, ತೆವಳೋದಕ್ಕೆಲ್ಲ ಶುರು ಮಾಡಿಬಿಡ್ತಾರಲ್ವ. ಸೊ ಆ ಎನರ್ಜಿ ಬೇಕು ಅಂತಂದರೆ ನಾವು ಮಕ್ಕಳಿಗೆ ಆಲೂಗೆಡ್ಡೆನ ಕೊಡಬೇಕಾಗತ್ತೆ. 2 ಕಡೆ ರೋಸ್ಟ್ ಮಾಡಿಕೊಂಡ್ರೆ ಈ ಆಲೂ ಪರಾಟ ರೆಡಿ ಆಗಿಬಿಡುತ್ತೆ. ಮಕ್ಕಳಿಗೆ ನಾವು ಸರ್ವ್ ಮಾಡ್ಬೋದು. ಆಲೂಗೆಡ್ಡೆಯಲ್ಲಿ ವಿಟಮಿನ್ B6, ಐರನ್ ಮತ್ತು ಜಿಂಕ್ ಇರುತ್ತೆ ಮತ್ತು ಫಾಲೇಟ್ ಇರೋದ್ರಿಂದ ಮಕ್ಕಳ ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ. ನೀವು ಈ ರೆಸಿಪಿನ ಮಕ್ಕಳಿಗೆ ಟ್ರೈ ಮಾಡಬಹುದು. ಆ್ಯಂಡ್ ಹೇಗಿತ್ತು, ನೀವು ಟ್ರೈ ಮಾಡಿದಾಗ ನಿಮ್ಮ ಮಗು ಹೇಗೆ ಎಂಜಾಯ್ ಮಾಡಿದ್ರು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಗೋಧಿ ಕೊಡೋದ್ರಿಂದ ಮಕ್ಕಳಿಗೆ ಹೀಟ್ ಆಗುತ್ತೆ ಅಂತ ಕೆಲವರು ಅಂದ್ಕೊಂಡಿರ್ತಾರೆ. ಆ ರೀತಿ ಏನೂ ಇಲ್ಲ. ಮಕ್ಕಳಿಗೆ ನಾವು ಯಾವುದನ್ನೇ ಫೂಡ್ನ ಕೊಟ್ಟಾಗ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್, ಮಧ್ಯಾಹ್ನ ಮಜ್ಜಿಗೆ ಅನ್ನ ಕೊಡೋದು ಅಥವಾ ರಾಗಿ ಅಂಬ್ಲಿ ಕೊಡೋದು. ಈಗ ಎಕ್ಸಾಂಪಲ್ ಇದನ್ನು ನಾನು ಬ್ರೇಕ್ಫಾಸ್ಟ್ಗೆ ಕೊಟ್ಟಿದ್ದೆ. ನೆಕ್ಸ್ಟ್ ಮೀಲ್ಗೆ ನಾನು ಮಗುಗೆ ಹೀಟ್ ಕಡಿಮೆ ಆಗುವಂತಹ, ಅಕಸ್ಮಾತ್ ಗೋಧಿಯಿಂದ ಹೀಟ್ ಆಗುತ್ತೆ ಅಂತ ನಾವು ನಂಬಿದರೆ ನೆಕ್ಸ್ಟ್ ಮೀಲ್ಗೆ ನಾವು ಹೀಟ್ ಕಡಿಮೆ ಆಗುವಂತಹ ಅಥವಾ ಹೀಟ್ನ ಬ್ಯಾಲೆನ್ಸ್ ಮಾಡುವಂತಹ ಐಟಮ್ಸ್ನ ನಾವು ಮಕ್ಕಳಿಗೆ ಪ್ಲ್ಯಾನ್ ಮಾಡಬೇಕು. ಈ ಒಂದು ಆಲೂ ಪರಾಟನ ಅದಿತಿ ತುಂಬ ಎಂಜಾಯ್ ಮಾಡಿದ್ರು. ಮನೆಯಲ್ಲೆಲ್ಲ ಬೌಲ್ ಇಟ್ಕೊಂಡು ಅವರೇ ಆರಾಮಾಗಿ ಸೆಲ್ಫ್ ಫೀಡ್ ಮಾಡ್ತಾಯಿದ್ರು.
ಈ ಹೆಲ್ದಿ ಕಾಂಬಿನೇಷನ್ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಟಾಟಾ, ಬಾಯ್, ಲವ್ ಯು ಆಲ್, ಟೇಕ್ ಕೇರ್ ಆಲ್ ಆಫ್ ಯು.